ಶಿವರಾತ್ರಿ ಐತೆ ಅಂತೇಳಿ ಹಣ್ಣು ತೊಗೊಳಕ್ಕೆ ಬಂದೀವಿ. ಹಣ್ಣು ತೊಗೋಬೇಕಂತ ಬಂದರೆ ಎಲ್ಲ ಥರದ್ದು ಹಣ್ಣು ಅದಾವು. ಬಟ್ ಸೀಸನ್ ಐತೆ ಅಂಥೇಳಿ ಅವರು ಸಿಕ್ಕಂಗೆ ರೇಟ್ ಇಟ್ಬಿಟ್ರೆ. ಬಟ್ ಏನೂ ಮಾಡೋಕ್ಕಂಗಿಲ್ಲ, ಅವರಿಗೂ ಇದು ಒಂದು ಸೀಸನ್ ಲಾಭ ಮಾಡ್ಕೊಳಕ್ಕೆ. ಸೊ ಅವರು ತ್ರಾಸು ತೊಗೊಂಡು ಮಾರ್ತಿರ್ತಾರೆ. ಸೀಸನ್ ವೈಸ್ ಅವರು ಲಾಭ ಮಾಡ್ಕೋತಾರೆ. ನಾವು ಒಂದಿಷ್ಟು ಶಿವರಾತ್ರಿಗೆ ಹಣ್ಣು ತೊಗೊಳಕ್ಕಂತ ಬಂದೀವಿ. ಎಲ್ಲ ಥರದ್ದು ಹಣ್ಣು ತೊಗೊಂಡಿವಿ. ಉಪವಾಸ ಮಾಡಬೇಕು, ಪೂಜೆ ಮಾಡಬೇಕು ಅಂಥೇಳಿ. ನಮಸ್ಕಾರ, ಎಲ್ಲರೂ ಹೆಂಗಿದ್ರಿ? ನಾನು ಮಸ್ತ್ ಸೂಪರ್ ಡೂಪರ್ ಇದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನಂದು ವಿಡಿಯೋ ಫಸ್ಟ್ ಟೈಮ್ ನೋಡಾಕ್ತಿದ್ರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಶುಭ, ಒಳ್ಳೇದು ಮಾಡಲಿ, ನನಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ. ಸೊ ಸದ್ಯಕ್ಕೆ ರೆಡಿಯಾಗಿ ಎಲ್ಲ ಹೊಂಟಿವಿ. ಶಿವರಾತ್ರಿ ಆದಮೇಲೆ ಶಿವನ ದರ್ಶನ ಮಾಡ್ಕೊಳಿಕ್ಕಂದ್ರೆ ಹೆಂಗೆ ಮನ್ಯಾಗಂತೂ ಪೂಜೆ ಎಲ್ಲನೂ ಆಗೈತಿ. ಬಟ್ ಶಿವನ ಗುಡಿಗೆ ಹೋಗಿ ಅಲ್ಲೊಂದು ಸ್ವಲ್ಪ ದರ್ಶನ ತೊಗೊಂಡು ಬರೋಣ ಅಂತ ನೋಡೋಣಂತ. ಶಿವನ ಪೂಜೆ ಹೆಂಗೆ ಮಾಡಿರ್ತಾರೆ ಇವತ್ತು, ಅಲ್ಲಿ ಏನೇನು ಇರ್ತೈತಿ, ಎಷ್ಟು ಜನ ಅಲ್ಲಿ ಸೇರಿರ್ತಾರೆ ನೋಡೋಣ ಅಂತ. ಇವಾಗ ನಾವು ರೆಡಿ ಆಗಿವಿ. ಸೊ ರೆಡಿಯಾಗಿ ಟೆಂಪಲ್ಗೆ ಹೋಗೋಣ. ಎಂಟ್ರೆನ್ಸಿಗೆ ಹೋದ ತಕ್ಷಣ ರಂಗೋಲಿಲೇ ಶಿವನ ಡ್ರಾಯಿಂಗ್ ಮಾಡಿದ್ರು. ಎಷ್ಟು ಚೆಂದ ಆಗಿತ್ತು ಶಿವ ರಂಗೋಲಿ ಒಳಗೆ. ಸೊ ನೋಡ್ರಿ, ಟೆಂಪಲ್ ಎಲ್ಲ ಹೂವಿಂದ ಅಲಂಕಾರದಿಂದ ತುಂಬಿ ಬಿಟ್ಟೈತಿ. ಮಸ್ತ್ ಜನ ಬಂದ್ಬಿಟ್ರ. ಮಸ್ತ್ ಎಷ್ಟು ನಾನು ಶಿವಂದು ವೀಡಿಯೋ ಮಾಡ್ಕೊಳಕ್ಕೆ ಹೋದ್ರೂ ಅಷ್ಟು ರಶ್ ಒಳಗೆ ನನಗೆ ಶಿವ ವಿಡಿಯೋ ಒಳಗೆ ಜಾಸ್ತಿ ಕಾಣಿಸ್ಲೇ ಇಲ್ಲ. ಯಾಕಂದ್ರೆ ಭಾಳ ಜನ ಕೂಡಿದ್ರು. ಒಬ್ರು ನಮಸ್ಕಾರ ಮಾಡಕ್ಕೆ, ಒಬ್ರು ಪೂಜೆ ಮಾಡ್ಸಕ್ಕೆ, ಒಬ್ರು ವಿಭೂತಿ ಹಚ್ಕೊಳಕ್ಕೆ, ಹಂಗೆ ಟಿಂಗಟ ನಡು ಹಂಗೆ ಇರತ್ತಿದ್ರು. ಬಟ್ ಏನೂ ಮಾಡೋಕ್ಕಾಗಂಗಿಲ್ಲ. ಅಷ್ಟು ರಶ್ ಒಳಗೆ ನಾ ವಿಡಿಯೋ ಮಾಡ್ಕೋತೀನಿ ಅಂತಂದ್ರೆ ಯಾರೂ ಕೇಳಂಗಿಲ್ಲ. ಸೊ ಹಂಗೆ ಒಂದಿಷ್ಟು ಎಷ್ಟು ಆಗ್ತೈತಿ ಅಷ್ಟು ಟೆಂಪಲಿಂದೆಲ್ಲನೂ ವೀಡಿಯೋ ಮಾಡ್ಕೊಂಡೀನಿ. ಈ ವಿಡಿಯೋ ಶಿವರಾತ್ರಿ ಆದಮೇಲೆ ಅಪ್ಲೋಡ್ ಆಗ್ತೈತಿ. ಯಾಕಂದ್ರೆ ನನಗೂ ಎಡಿಟ್ ಮಾಡೋಕ್ಕದು ಟೈಮ್ ಬೇಕಾಗ್ತೈತಿ. ಸೊ ಹಂಗೆ ಎಲ್ಲನೂ ಡ್ಯಾಡಿ ಶಿವನ ಟೆಂಪಲ್ ಎಲ್ಲ ಡ್ಯಾಡಿ ನೋಡಾತಿದ್ವಿ. ಎಲ್ಲ ಕಡೆನೂ ನಮಸ್ಕಾರ ಮಾಡಿ, ಇಲ್ಲೊಂದು ಪತ್ರಿ ಗಿಡ ಐತಿ, ಅದನ್ನು ಒಂಚೂರು ನಮಸ್ಕಾರ ಮಾಡಿಕೊಂಡು ಎಲ್ಲ ಕರ್ಪೂರ ಹಚ್ಚಿ ನಾವು ನಮಸ್ಕಾರ ಮಾಡ್ಕೊಂಡು ಬಂದೀವಿ. ಸಮಾಧಾನ ಅನ್ನಿಸ್ತಾ. ಶಿವರಾತ್ರಿ ದಿವಸ ಉಪವಾಸದ ದಿವಸ ಗುಡಿಗೆ ಹೋಗಿ ಬರೋದು ಒಂಥರ ಚಲೋ ಅನಿಸುತ್ತೆ, ಸಮಾಧಾನ ಅನಿಸುತ್ತೆ ಆ್ಯಕ್ಚುಲಿ. ಈಗ ಬಂದೀವಿ, ಗುಡಿಯಿಂದ ಬಂದೀವಿ. ಈಗ ಏನಾರ ಮಾಡ್ಕೋಬೇಕಲ್ಲ, ನಮಗೂ ಹೊಟ್ಟೆಗೆ ಉಪವಾಸ ಅದೇವೆ ಅಂಥೇಳಿ ಪೂರ ಉಪವಾಸ ಅಂತೂ ಇರೋಕ್ಕಾಗಂಗಿಲ್ಲ. ಅಂದ್ರೆ ಸ್ವಲ್ಪ ಹಣ್ಣಾಗಿನ್ನ ಏನಾರ ತಿನ್ನಬೇಕು, ಎನರ್ಜಿ ಇದರ. ಸೊ ಈಗ ಏನು ಮಾಡತ್ತೀನಿ ಅಂದರೆ ಜ್ಯೂಸ್ ಮಾಡತ್ತೀನಿ. ಜ್ಯೂಸ್ ಅಂದ್ರೆ ಟೈಪ್ ಆಫ್ ಜ್ಯೂಸ್ ಅಂದ್ರೆ ಸ್ಮೂದಿ ಮಾಡತ್ತೀನಿ. ಸ್ಮೂದಿ ಏನೇನು ತೊಗೊಂಡೀನಿ ಸ್ಮೂದಿಗೆ ಅಂದ್ರೆ ಆ್ಯಪಲ್, ಬನಾನಾ ಮಿಕ್ಸ್ ಮಾಡಿ ಸ್ಮೂದಿ ಮಾಡತ್ತೀನಿ. ನೋಡೋಣ ಅಂತ ಹೆಂಗೆ ಆಗ್ತದೆ. ಇದು ಜ್ಯೂಸ್ ಥರ ಟೇಸ್ಟ್ ಇರೋಂಗಿಲ್ಲ. ಇದು ಸ್ಮೂದಿ ಅಂದ್ರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರ್ತೈತಿ. ಯಾಕಂದ್ರೆ ಆ್ಯಪಲ್ಲ ಮತ್ತು ಬನಾನ ಎರಡೂ ಮಿಕ್ಸ್ ಮಾಡಿರ್ತೀವಿ. ಇದು ಜ್ಯೂಸ್ ಕತೆ ತೆಳ್ಳಗೆ ಇರೋಂಗಿಲ್ಲ, ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಬರ್ತೈತಿ ಇದ್ರದ್ದು. ಸೊ ಟೇಸ್ಟ್ ವೈಸೂ ಮಸ್ತ್ ಇರ್ತೈತಿ. ಇದನ್ನು ಮಾಡ್ಕೊಳ್ಳೋ ಉದ್ದೇಶ ಏನಂತಂದ್ರೆ ಇದನ್ನು ಕುಡಿದ್ರೆ ಒಂದು 4-5 ತಾಸು ಹಸಿವನ ಆಗಂಗಿಲ್ಲ ನಮಗೆ. ಸೊ ಅಷ್ಟು ಸ್ಟ್ರಾಂಗ್ ಆಗಿಬಿಡ್ತೈತಿ ಇದನ್ನು ಕುಡಿದ್ವಿ ಅಂತಂದ್ರೆ. ಇದ್ರೊಳಗೆ ನಾವು ಡ್ರೈ ಫ್ರೂಟ್ಸು ಆ್ಯಡ್ ಮಾಡ್ಕೋಬೋದು, ಬಾದಾಮ ಮತ್ತು ಗೋಡಂಬಿನೂ ಆ್ಯಡ್ ಮಾಡ್ಕೋಬೋದು. ಇನ್ನೂ ಟೇಸ್ಟ್ ವೈಸು ಮಸ್ತ್ ಇರ್ತೈತಿ. ಆ್ಯಪಲ್, ಬನಾನಾ ಮತ್ತು ಹಾಲು ಮಿಕ್ಸ್ ಮಾಡ್ಕೊಂಡು ನಾನು ಮಾಡ್ಕೊಳಕತ್ತೀನಿ ಇದನ್ನು. ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಟೇಸ್ಟ್ ವೈಸು. ಈ ಸ್ಮೂದಿ ಹೆಲ್ತಿಗೂ ಚಲೋ, ಹಂಗೆ ಡೇ ಫುಲ್ ಎನರ್ಜೆಟಿಕ್ಕು ಆಗಿರ್ತೀವಿ, ಹಂಗೆ ಜಲ್ದಿ ಹಸಿವೂ ಆಗಂಗಿಲ್ಲ ಈ ಜ್ಯೂಸ್ ಕುಡಿಯೋದ್ರಿಂದ. ಸೊ ನಾನು 3 ಗ್ಲಾಸ್ ಜ್ಯೂಸ್ ಮಾಡತ್ತೀನಿ. 2 ಆ್ಯಪಲ್ಲು ಮತ್ತು 3 ಬನಾನಾ ಹಾಕಿ ಜ್ಯೂಸ್ ಮಾಡ್ಕೊಳತ್ತೀನಿ. ಸೊ ನಿಮಗೂ ಏನಾರ ಬೇಕಾತಂದ್ರೆ ಈ ಜ್ಯೂಸನ್ನ ಟ್ರೈ ಮಾಡ್ಬೋದು. ಮಸ್ತ್ ಇರ್ತೈತಿ ಈ ಸ್ಮೂದಿ, ಮಸ್ತ್ ಟೇಸ್ಟ್ ಇರ್ತೈತಿ. ಸ್ಮೂದಿ ಎಲ್ಲ ಕುಡಿದು ಡೇ ಫುಲ್ಲು ಉಪವಾಸ ಇರಬೇಕು. ಬಟ್ ಯಾವಾಗಿನಕ್ಕಿಂತ ಇವತ್ತು ನಮಗೆ ಜಾಸ್ತಿ ಒಂಥರ ಅನ್ನಿಸ್ತಿರ್ತೈತಿ. ಜಾಸ್ತಿ ಹಣ್ಣು ತಿನ್ನೋಕ್ಕಾಗಂಗಿಲ್ಲ, ಅದನ್ನು ಮಾಡೋಕ್ಕಾಗಂಗಿಲ್ಲ. ಬಟ್ ಉಪವಾಸ ಅದೇವಿ ಅಂದಮೇಲೆ ದೇವರ ಧ್ಯಾನದೊಳಗೆ ಮಗ್ನರಾಗಿರಬೇಕು. ಇದೆಲ್ಲ ಮುಗಿಸಿ ಈವ್ನಿಂಗ್ ಒಂದು ಬರ್ತ್ಡೇ ಪಾರ್ಟಿ ಇತ್ತು. ಸೊ ಅಲ್ಲೇ ಹೋಗಬೇಕಾಗಿತ್ತು. ನಮ್ಮ ಫ್ರೆಂಡ್ ಮಗಳದು ಬರ್ತ್ಡೇ ಪಾರ್ಟಿ ಎಲ್ಲಿ ಅಂದರೆ ಸ್ಪೈಸ್ ಗಾರ್ಡನ್ ಒಳಗೆ. ಸೊ ಹೋದ ತಕ್ಷಣ ನಮಗೆ ಬರ್ತ್ಡೇ ಗರ್ಲ್ ವೆಲ್ಕಮ್ ಮಾಡಿದ್ಲು. ಎಷ್ಟು ಕ್ಯೂಟ್ ಕಾಣಕತ್ತಿದ್ಲು. ಸೊ ಮಸ್ತ್ ಅವ್ರ ಪಪ್ಪ ಆಕಿ ಸೇಮ್ ಡ್ರೆಸ್ ಹಾಕ್ಕೊಂಡಿದ್ರು. ಸೊ ಮಸ್ತ್ ಕಾಣಿಸತ್ತಿದ್ಲು, ವೆರಿ ಕ್ಯೂಟ್. ಸಣ್ಣ ಹುಡುಗರು ಅಂದ್ರಣ ಅಷ್ಟು ಕ್ಯೂಟ. ಮೊದ್ಲು ಅದ್ರಾಗ ಚಂದನೂ ಡ್ರೆಸ್ ಹಾಕ್ಕೊಂಡು ರೆಡಿ ಆದ್ರು ಅಂದ್ರೆ ಇನ್ನೂ ಕ್ಯೂಟ್ ಕಾಣ್ತಿರ್ತಾರೆ. ಹಂಗೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಅಲ್ಲಿ ಬಂದಿದ್ರು. ಮತ್ತೊಂದು ಸಲ
ಮೀಟಪ್ ಆತು ನಮ್ಮದು. ಎಲ್ಲರೂ ಸೇರಿ ಎಂಜಾಯ್ ಮಾಡತ್ತಿದ್ವಿ. ಎಲ್ಲನೂ ಮಸ್ತ್ ಅರೇಂಜ್ಮೆಂಟು ಮಸ್ತಾಗಿತ್ತು. ಅದ್ರೊಳಗೆ ನಮ್ಮ ಲಕ್ಷುನೂ ಈ ಫಂಕ್ಷನಿಗೆ ಬಂದಿದ್ದ, ಈ ಬರ್ತ್ಡೇ ಪಾರ್ಟಿಗೆ. ನಮ್ಮ ಲಕ್ಷು, ಸೌಮ್ಯ, ನಾನು, ನಮ್ಮ ಹಸ್ಬೆಂಡು, ನಮ್ಮ ಅತ್ತೆ ಎಲ್ಲರೂ ಸೇರಿನ ಹೋಗಿದ್ವಿ. ಹಂಗೆ ಎಂಟ್ರಿಗೆ ಜ್ಯೂಸ್, ವಾಟರ್ ಮೆಲನ್ ಜ್ಯೂಸ್ ಕೊಟ್ಟಿದ್ರು. ಸೊ ಅದು ಒಂಥರ ಕುಡಿದು ಸಮಾಧಾನ ಅನ್ನಿಸ್ತು. ಯಾಕಂದ್ರೆ ಉಪವಾಸ ಬೇರೆ ಇದ್ವಿ. ಸೊ ಜ್ಯೂಸ್ ಬೇಕಾಗಿತ್ತು ಆ್ಯಕ್ಚುಲಿ ನಮಗೆ. ಸೊ ಜ್ಯೂಸ್ ಕುಡಿದ್ವಿ. ನಮ್ಮ ಲಕ್ಷ್ಯ ಎಲ್ಲ ಕಲರ್ ನೋಡಿ ಮಸ್ತ್ ಎಂಜಾಯ್ ಮಾಡತ್ತಿದ್ದ. ಅವನು ಎಲ್ಲನೂ ಕಲರ್ ಕಾಣಕತ್ತಿದ್ದ. ಅವನಿಗೆ ಮಸ್ತ್ ಖುಷಿ ಒಳಗಿದ್ದ. ಹಂಗೆ ಸ್ಟೇಜ್ ಅರೇಂಜ್ಮೆಂಟು ಭಾಳ ಅಂದ್ರೆ ಭಾಳ ಚಂದ ಮಾಡಿದ್ರು. ವಾಟರ್ ಮೆಲನ್ ಥೀಮ್ ಒಳಗೆ ಮಾಡಿದ್ರು. ಕ್ಯೂಟೆಸ್ಟ್ ಕಪ್ಪಲ್ ವಿತ್ ಕ್ಯೂಟೆಸ್ಟ್ ಕ್ವೀನ್ ಸ್ಕೈ ಬ್ಲೂ ಥೀಮ್ ಒಳಗೆ ರೆಡಿಯಾಗಿದ್ರು. ಎಲ್ಲರೂ ಮಸ್ತ್ ಕಾಣತ್ತಿದ್ರು. ಆ ಕ್ವೀನ್ ಅಂತೂ ಮಸ್ತ್ ಕ್ಯೂಟ್ ಕಾಣತ್ತಿದ್ಲು. ಸೊ ಸ್ನ್ಯಾಕ್ಸ್ ಬಂತು. ನಮ್ಮ ಯಾನ ಅಂತೂ ಫಿಂಗರ್ ಚಿಪ್ಸ್ ಅಂದ್ರೆ ಹಂಗೆ ತಿಂತಿರ್ತಾಳೆ ನೋಡ್ರಿ. ರಾಕಿಂಗ್ ಎಂಟ್ರಿ ಇದಂತೂ ಕ್ವೀನಿನ ರಾಕಿಂಗ್ ಎಂಟ್ರಿ. ಆ್ಯಕ್ಚುಲಿ ಆಕೆ ಹೆಸರು ಪ್ರಣವಿ. ಸೊ ಪ್ರಣವಿದು ರಾಕಿಂಗ್ ಎಂಟ್ರಿ ಈ ರೀತಿ ಇತ್ತು. ಬರ್ತ್ಡೇ ಪಾರ್ಟಿ ಅಂತೂ ಮಸ್ತ್ ಅಂದರೆ ಮಸ್ತ್ ಗ್ರ್ಯಾಂಡ್ ಆಯಿತು. ಎಲ್ಲರೂ ಮಸ್ತ್ ಎಂಜಾಯ್ ಮಾಡಿದ್ರು. ಎಲ್ಲರಿಗೂ ಒಂದು ಆಸೆ ಇರ್ತೈತಿ ತಮ್ಮ ಮಗಳದ್ದು ಫಸ್ಟ್ ಇಯರ್ ಬರ್ತ್ಡೇ ಇಷ್ಟು ಗ್ರ್ಯಾಂಡ್ ಮಾಡಬೇಕು ಅಂಥೇಳಿ. ಹಂಗೆ ವೆರೈಟಿ ಆಫ್ ಅಡುಗೆನೂ ಇತ್ತು. ಎಲ್ಲರೂ ಹೇಳತ್ತಿದ್ರು ಟೇಸ್ಟ್ ವೈಸ್ ಮಸ್ತ್ ಇತ್ತು ಅಂತ ಹೇಳಿ. ಬಟ್ ನಾವು ಟೇಸ್ಟ್ ಮಾಡಲಿಲ್ಲ, ಯಾಕಂದರೆ ನಾವು ಉಪವಾಸವಿದ್ದ ಕಾರಣ ದೇವರ ಧ್ಯಾನದೊಳಗೆ ಇದ್ವಿ ನಾವು. ಬಟ್ ಟೇಸ್ಟ್ ಮಾಡೋಕ್ಕಾಗಲಿಲ್ಲ. ಫಸ್ಟ್ ಟೈಮ್ ನಾನು ಈ ರೀತಿ ಫಂಕ್ಷನ್ಗೆ ಹೋಗಿ ಊಟ ಮಾಡಲ್ಲನ ಬಂದಿದ್ದು. ಬಟ್ ಇಟ್ಸ್ ಓಕೆ, ಉಪವಾಸ ಇದ್ನಿ ನಾನು. ಹಂಗೆ ನನಗೂ ನಂದು ನನ್ನ ಫಸ್ಟ್ ಇಯರ್ ಬರ್ತ್ಡೇ ಎಲ್ಲನೂ ನೆನಪಾಗತ್ತಿತ್ತು. ಸೊ ಇದು ಇವತ್ತಿಂದು ಲಾಗು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ. ಹಂಗೆ ಎಲ್ಲ ಮುಗಿದ್ಮೇಲೆ ಈ ಡ್ಯಾನ್ಸ್ನೂ ಮಸ್ತ್ ಇತ್ತು. ಸೊ ಎಲ್ಲರೂ ಮಸ್ತ್ ಎಂಜಾಯ್ ಮಾಡಿದ್ರು. ನೀವು ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿರ್ತೀರಿ ಅಂತ ಅಂದ್ಕೊಂಡೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಂತ. ಬಾಯ್.